30 ವರ್ಷಗಳ ಇತಿಹಾಸ ಇರುವಂತಹ ಓಲ್ಡ್ ಏರ್ಪೋರ್ಟ್ ರೋಡ್ನ ಶಿವೋಹಂ ಶಿವ ದೇವಾಲಯದಲ್ಲಿ 65 ಅಡಿ ಎತ್ತರದ ಶಿವನ ಮೂರ್ತಿಯನ್ನ ದರ್ಶನಕ್ಕೆ ಅಂತ ಶಿವರಾತ್ರಿ ಹಬ್ಬದಂದು ಲಕ್ಷಾಂತರ ಭಕ್ತರು ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ. ಈ ವರ್ಷದಿಂದ ಶಿವನ ದರ್ಶನ ಮಾತ್ರ ಅಲ್ಲದೆ ಇದೇ ಮೊದಲ ಬಾರಿಗೆ ವೈಷ್ಣೋ ದೇವಿಯ ವಿಗ್ರಹವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಇದರೊಂದಿಗೆ ಗುಹೆಯಲ್ಲಿ ನಿರ್ಮಾಣ ಆಗಿರುವ ಸನಾತನ ಯಾತ್ರೆ ಕೂಡ ಸೇರಿತ್ತು. ಈಗಾಗಲೇ ಈ ದೇವಾಲಯದಲ್ಲಿ ಶಿವನ ವಿಗ್ರಹದೊಂದಿಗೆ ಪಂಚಧಾಮ ಗುಹೆ ಮತ್ತು ಬೃಹತ್ ಗಣಪತಿ ವಿಗ್ರಹಗಳು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇದೆ. ಇನ್ನು ಜಮ್ಮುವಿನಲ್ಲಿರುವಂತಹ ವೈಷ್ಣೋದೇವಿಯ ಪ್ರತಿರೂಪದ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದು ಇದು ಶಿವನ ಕೃಪೆಯಿಂದ ಮಾಡಿರುವಂತಹ ಕಾರ್ಯ. ಶಿವನ ಪ್ರೇರಣೆಯೇ ಇದಕ್ಕೆಲ್ಲ ಕಾರಣ ಅಂತಿದ್ದಾರೆ ದೇವಾಲಯದ ಆತ್ಮನ್ ಇನ್ ರವಿ ಅವರು. ನಾಡಿನೆಲ್ಲೆಡೆ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಇವತ್ತು ಶಿವರಾತ್ರಿ ಹಬ್ಬ ಆಚರಣೆ ನಡೀತಿದೆ. ಶಿವರಾತ್ರಿ ಬೆಂಗಳೂರಲ್ಲಿ ಅಂತ ಅಂದರೆ ಜನರಿಗೆ ಮೊದಲು ನೆನಪಾಗ್ತಿತ್ತು ಎಚ್ ಎಲ್ ಯಾಕೆ ಅಂತ ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ಅತ್ಯಂತ ದೊಡ್ಡ ಶಿವನ ವಿಗ್ರಹವನ್ನು ಮೊದಲು ಪ್ರತಿಷ್ಠಾಪನೆ ಆಗಿತ್ತು ಬೆಂಗಳೂರಿನ ಎಚ್ ಎಲ್ಲಲ್ಲಿ. ಈ ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇದು 65 ಅಡಿ ಎತ್ತರದ ಬೃಹತ್ ಶಿವನ ವಿಗ್ರಹ, ಶಿವ ತಪಸ್ಸಿಗೆ ಕೂತಿರುವಂಥ ವಿಗ್ರಹ. ಈ ವಿಗ್ರಹವನ್ನು ನೋಡೋದು ಶಿವರಾತ್ರಿ ಹಬ್ಬದ ದಿವಸ ವಿಶೇಷ ಅಲಂಕಾರಗಳನ್ನ ಮಾಡಿ, ಲೈಟಿಂಗ್ ಮಾಡಿ ಮತ್ತು ಹೂವಿನ ಅಲಂಕಾರಗಳಲ್ಲಿ ಭಕ್ತರಿಗೆ ದರ್ಶನ ಪ್ರತಿ ವರ್ಷ ಮಾಡ್ಕೊಬರ್ತಿದ್ದಾರೆ. ಇಲ್ಲಿ ಬಂದವರಿಗೆ ಒಂದು ಗುಹೆಯಲ್ಲಿ ದರ್ಶನ ಮಾಡೋದಕ್ಕೆ ಅವಕಾಶ ಆಯಿತು. ಏನು ಶಿವನ ಬಲಭಾಗದಲ್ಲಿ ಪಂಚಧಾಮ ಅಂತ ಅಂದರೆ ಉತ್ತರ ಭಾರತದಲ್ಲಿರುವಂಥ ಪ್ರಮುಖ ಶಿವನ ವಿಗ್ರಹಗಳಂದರೆ ಕೇದಾರ್ನಾಥ್ ಆಗಿರ್ಬೋದು, ಬದ್ರಿನಾಥ್ ಆಗಿರ್ಬೋದು, ಹರಿದ್ವಾರ ಆಗಿರ್ಬೋದು, ಇಲ್ಲೆಲ್ಲಿ ಏನು ಶಿವನ ವಿಗ್ರಹಗಳಿದೆ ಅದರ ಒಂದು ರೆಪ್ಲಿಕಾನ ಈ ಗುಹೆ ಒಳಗಡೆ ಇಟ್ಟು ಅದರ ದರ್ಶನ ಮಾಡಿಕೊಂಡು ಶಿವನನ್ನು ಆರಾಧನೆ ಮಾಡೋಕ್ಕೆ ಅವಕಾಶ ಆಯಿತು. ಇದ್ರ ಜೊತೆಗೆ ಉತ್ತರ ಭಾರತದ ತುಂಬ ಫೇಮಸ್ ಆಗಿರುವಂತಹ ಮತ್ತೊಂದು ದೇವಿ ಅಂದರೆ ಅದು ವೈಷ್ಣೋದೇವಿ. ಈ ಶಿವರಾತ್ರಿ ಹಬ್ಬದ ದಿವಸ ಆ ವೈಷ್ಣೋದೇವಿ ದರ್ಶನದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿದ್ದಾರೆ. ಇನ್ನು ಮುಂದೆ ಬರೀ ಶಿವನ ವಿಗ್ರಹ ದರ್ಶನ ಮಾತ್ರ ಅಲ್ಲ, ವೈಷ್ಣೋದೇವಿ ವಿಗ್ರಹದ ದರ್ಶನ ಕೂಡ ಶಿವನ ದೇವಾಲಯದಲ್ಲಿ ಸಿಗುತ್ತೆ. ಇಲ್ಲೇನು ಎಡಭಾಗದಲ್ಲಿ ಶಿವನ ಎಡಭಾಗದಲ್ಲಿ ನಿಮ್ಗೇನು ಕಾಣಿಸ್ತಿದೆ ಗುಹೆ ಆಕಾರದಲ್ಲಿ, ಒಳಭಾಗದಲ್ಲಿ ವೈಷ್ಣೋದೇವಿ 10 ಅಡಿ ಎತ್ತರದ ವೈಷ್ಣೋದೇವಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಸೋದಕ್ಕೆ ನನಗೆ ಈ ದೇವಾಲಯದ CEO ರವಿ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್, ಪ್ರತಿ ವರ್ಷವೂ ಶಿವರಾತ್ರಿ ಅಂದಿದ ತಕ್ಷಣ ಸಾಕಷ್ಟು ಜನರಲ್ಲಿ ಈ ಮಾಲ್ ಒಳಗಡೆ ಇರುವಂಥ ದೇವಾಲಯಕ್ಕೆ ಬರ್ತಿದ್ದಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಶಿವನ ಆರಾಧನೆ ಮಾಡ್ತಾರೆ. ಈ ವರ್ಷ ವಿಶೇಷ ಅಂದರೆ ವೈಷ್ಣೋದೇವಿ. ಯಾವ ರೀತಿ ಅದ್ರ ಕಾನ್ಸೆಪ್ಟ್, ಯಾಕಿಲ್ಲ ಅದು ಮಾಡಬೇಕು ಅಂತ ಅನಿಸಿದ್ದು ಮೊದಲಿಗೆ? ಆ್ಯಕ್ಚುಲಿ ಏನಾಗಿದೆ, ನೀವು ನೋಡಿದೆ, ಇದು 65 ಫುಟ್ ಸ್ಟ್ಯಾಚ್ಯೂ ಇದೆ. ಪೂರ್ತಿ ಇಂಡಿಯಾನಲ್ಲಿ ಫಸ್ಟ್ ಮೇನ್ ಇದು ಸ್ಟ್ಯಾಚ್ಯೂ 30 ವರ್ಷ ಆಯಿತು ರೆಡಿ ಮಾಡಿದೆ. ಆಮೇಲೆ 30 ಅಡಿದು ಗಣಪತಿ ಸ್ಟ್ಯಾಚ್ಯೂ ಮಾಡಿದೆ. ಈ ದೇವಸ್ಥಾನ ಮನುಷ್ಯ ಮಾಡಲ್ಲ, ನಾವು ಮಾಡಲ್ಲ, ಇದು ದೇವರು ಮಾಡಿದೆ. ಮತ್ತು ಏನು ದೇವ್ರದ್ದು ಒಂದು ವಿಷನ್ ಬರುತ್ತೆ, ಈ ಥರ ಮಾಡಬೇಕು, 12 ಜ್ಯೋತಿರ್ಲಿಂಗ ಮಾಡಬೇಕು, ಪಂಚಧಾಮ ಯಾತ್ರಾ ಮಾಡಬೇಕು. ಈ ವರ್ಷ ಇದು ಮೆಸೇಜ್ ಬಂದರು, ಏನು ಪಾರ್ವತಿ ಅಮ್ಮ ಇಲ್ಲ, ದೇವಿಮ್ಮ ಇಲ್ಲ, ಅದಕ್ಕೋಸ್ಕರ ದೇವಿ ಮಾರ್ತಾ ಏನು ಬೆಸ್ಟ್ ವೈಷ್ಣೋ ದೇವಿ ಯಾತ್ರಾ ಆ ಥರ ಒಂದು ಮನಸ್ಸಿನಲ್ಲಿ ಬಂದಿದೆ.